ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಕಂಬಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಕಂಬಳ ಅಂದ್ರೇನೆ ಕರಾವಳಿಗರ ಮೈಮನ ರೋಮಾಂಚನಗೊಳ್ಳುತ್ತೆ. ದಕ್ಷಿಣ ಕನ್ನಡ ಹಾಗೆಯೇ ಉಡುಪಿ ಜಿಲ್ಲೆಗಳ ಸಾಂಪ್ರದಾಯಿಕ ಕ್ರೀಡೆ ಕಂಬಳ. ಈ ಕ್ರೀಡೆಯನ್ನ ಕರಾವಳಿಗರು ಮಾತ್ರ ಅಲ್ಲ, ಇತ್ತೀಚೆಗೆ ಬೇರೆ ಬೇರೆ ಜಿಲ್ಲೆಗಳ ಜನರು ಕೂಡ ಮೈ ನವಿರೇಳಿಸಿ ನೋಡುವ ಹಾಗೆ ಮಾಡಿದೆ. ಇದು ಕರಾವಳಿ ಕರ್ನಾಟಕದ ಒಂದು ಜನಪದ ಕ್ರೀಡೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಈ ಸಾಂಪ್ರದಾಯಿಕ ಕಂಬಳ ಕ್ರೀಡೆಯನ್ನ ದಷ್ಟಪುಷ್ಟವಾಗಿ ಬೆಳೆಸಿದ ಕೋಣಗಳನ್ನ ಅಂದ್ರೆ ಕಂಬಳಕ್ಕಾಗಿಯೇ ಅನೇಕ ಕೋಣಗಳನ್ನ ಸಾಕುವವರು ಕೂಡ ಇದ್ದಾರೆ. ಹಸನಾಗಿ ಹದ ಮಾಡಿದ ಮಣ್ಣಿನ ಗದ್ದೆಯಲ್ಲಿ ಈ ಒಂದು ಕಂಬಳದ ಕೋಣಗಳನ್ನ ಅಂದ್ರೆ ಕೆಸರು ಗದ್ದೆಯಲ್ಲಿಯೇ ಓಡಿಸುವಂತಹ ಸ್ಪರ್ಧೆಯೇ ಕಂಬಳ. ದಕ್ಷಿಣ ಕನ್ನಡ ಹಾಗೆಯೇ ಉಡುಪಿ ಜಿಲ್ಲೆಯ ಜಾನಪದದೊಂದಿಗೆ ಹಾಸುಹೊಕ್ಕಾಗಿರೋದು ಈ ಕ್ರೀಡೆ. ಕರಾವಳಿಯ ರೈತಾಪಿ ಜನ ಭತ್ತದ ಕೊಯ್ಲಿನ ನಂತರ ತಮ್ಮ ಮನರಂಜನೆಗೋಸ್ಕರ ಈ ಕ್ರೀಡೆಯನ್ನ ಏರ್ಪಾಡು ಮಾಡ್ತಾ ಇದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆದರೆ ಕಾಂತಾರ ಚಿತ್ರದಲ್ಲಂತೂ ಕಂಬಳ ಒಂದು ಪ್ರಮುಖ ಸನ್ನಿವೇಶವಾಗಿ ಚಿತ್ರೀಕರಣ ಆಗಿರುವುದು, ಅದು ಜನರ ಮನಸೂರೆಗೊಂಡಿರುವುದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಈ ಚಿತ್ರದಲ್ಲಿ ಬಂದ ಕಂಬಳದ ಚಿತ್ರದ ನಂತರ ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆಯಾದ ಕಂಬಳದ ವೈಭವ ಮತ್ತಷ್ಟು ಹೆಚ್ಚಾಯಿತು. ಇಡೀ ವಿಶ್ವದಾದ್ಯಂತ ಕಂಬಳದ ವೈಭವವನ್ನ, ಅದರ ಹಿನ್ನೆಲೆಯನ್ನ ಜನರಿಗೆ ತಿಳಿಸಿ ಇಡೀ ವಿಶ್ವವೇ ಇದನ್ನ ಬೆರಗುಗಣ್ಣಿಂದ ನೋಡುವ ಹಾಗೆ ಮಾಡ್ತು ಈ ಸಿನಿಮಾ. ಕಾಂತಾರ ಚಿತ್ರದಲ್ಲಿ ನಾಯಕನಾದ ರಿಷಬ್ ಶೆಟ್ಟಿ ಕಂಬಳದ ಗದ್ದೆಯಲ್ಲಿ ಓಡುವಂತಹ ಆ ಸನ್ನಿವೇಶ ಪ್ರೇಕ್ಷಕರ ಗಮನ ಸೆಳೆದು ಮೈ ರೋಮಾಂಚನಗೊಳಿಸಿತು. ಕಂಬಳ ಹೀಗೂ ಇರುತ್ತಾ ಅಂತ ಜನ ಬೆರಗಾಗಿ ನೋಡಿದ್ರು. ಅದಕ್ಕೆ ರಿಷಬ್ ಶೆಟ್ಟಿ ಅವರ ಪಾತ್ರದ ಪ್ರವೇಶವೂ ಕೂಡ ಕಾರಣ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇದೀಗ ಈ ಸನ್ನಿವೇಶದಲ್ಲಿ ಬಳಸಲಾದ ಕೋಣೆಗಳು ನಿಜವಾದ ಕಂಬಳ ಚಾಂಪಿಯನ್ಗಳ ಆಗಿರೋದು, ಜೊತೆಗೆ ಸನ್ನಿವೇಶದ ನಂತರ ಕಂಬಳ ಜನಪ್ರಿಯತೆಯನ್ನ ಪಡೆದಿದ್ದು, ಅಷ್ಟು ಮಾತ್ರ ಅಲ್ಲ, ನೈಜ ಕಂಬಳ ಕಾರ್ಯಕ್ರಮಗಳು ಕಾಂತಾರ ಕಂಬಳ ಅನ್ನುವ ಪ್ರಚಾರ ಪಡೆದಿದ್ದನ್ನು ಕೂಡ ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಆದರೆ ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ಜನಪ್ರಿಯ ಪಡೆದಂತಹ ಒಂದು ಜಾನಪದ ಕ್ರೀಡೆಗೆ ವಿರೋಧ ಅಪಸ್ವರಗಳು ಕೇಳಿಬಂದಿತ್ತು. ಪ್ರಾಣಿಗಳಿಗೆ ಹಿಂಸೆ ಮಾಡ್ತಾರೆ ಅನ್ನೋ ಮಾತುಗಳ ನಡುವೆ ಈ ಕಂಬಳ ಕೋಣಗಳನ್ನ ಹೇಗೆ ಮಕ್ಕಳ ಹಾಗೆ ಸಾಕ್ತಾರೆ ಅನ್ನೋದು ಕೂಡ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಇಂತಹ ಸಂದರ್ಭದಲ್ಲಿ ಕರಾವಳಿಯ ಕಂಬಳದ ಬಗ್ಗೆ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ರಾಜ್ಯದ ಯಾವ ಮೂಲೆಯಲ್ಲಾದರೂ ಕಂಬಳ ನಡೆಸಬಹುದು ಅಂತ ನ್ಯಾಯಾಲಯ ಹೇಳಿದೆ. ಕರಾವಳಿಯ ಕಂಬಳವನ್ನ ರಾಜ್ಯದ ಯಾವ ಮೂಲೆಯಲ್ಲಾದರೂ ನಡೆಸಬಹುದು ಅಂತ ಕೋರ್ಟ್ ಮೌಖಿಕ ಆದೇಶ ಕೊಡೋದಕ್ಕೆ ಕಾರಣ ಏನು? ರಾಜ್ಯವ್ಯಾಪಿ ಕಂಬಳಕ್ಕೆ ಗ್ರೀನ್ ಸಿಗ್ನಲ್ ಆದೇಶ ಹೊರಡಿಸ್ತಾ ಇದ್ದಂತೆ ಕಂಬಳ ಪ್ರೇಮಿಗಳು ಹಿರಿ ಹಿಗ್ಗಿದ್ ಯಾಕೆ? ಹಾಗಾದ್ರೆ ಆ ಆದೇಶ ಏನು? ರಾಜ್ಯದ ಬೇರೆ ಜಿಲ್ಲೆ ಅಥವಾ ಭಾಗಗಳಲ್ಲಿ ಕಂಬಳ ಆಯೋಜಿಸಲು ನಿರ್ಬಂಧ ಹೇರುವಂತೆ ಸರ್ಕಾರಕ್ಕೆ ನಿರ್ದೇಶನವನ್ನ ಮಾಡಬೇಕು. ಹಾಗೆಯೇ ಪಿಲಿಕುಳ ನಿಸರ್ಗಧಾಮದಲ್ಲಿ ಉದ್ದೇಶಿತ ಕಂಬಳ ಆಯೋಜನೆಗೆ ಅನುಮತಿ ಕೊಡಬಾರದು ಅಂತ ಹೇಳಿ ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ ಅಂದ್ರೆ ಪೇಟಾ ಸಂಸ್ಥೆ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಅಂದ್ರೆ PIL ಅನ್ನ ಸಲ್ಲಿಸಿತ್ತು. ಬೆಂಗಳೂರಲ್ಲಿ ಕಂಬಳ ಆದಾಗ ಇದೇ ಪೇಟಾದವರು ನ್ಯಾಯಾಲಯದ ಮೊರೆ ಹೋಗಿದ್ರು. ಕಂಬಳದಲ್ಲಿ ಪಾಲ್ಗೊಳ್ಳುವ ಕೋಣಗಳಿಗೆ ಹಿಂಸೆಯನ್ನು ಕೊಡಲಾಗತ್ತೆ ಅಂತ ಪೇಟಾದವರ ವಾದ ಆಗಿತ್ತು. ಇದರಿಂದ ಮೈಸೂರು ಹಾಗೆ ಶಿವಮೊಗ್ಗದಲ್ಲಿ ಕಂಬಳ ನಡೆಸೋದಕ್ಕೂ ಕೂಡ ಅಡ್ಡಿ ಆಗಿತ್ತು. ಕೋಣಗಳನ್ನ ವಾಹನಗಳಲ್ಲಿ ಕರ್ಕೊಂಡು ಹೋಗೋದ್ರಿಂದ ಅವುಗಳಿಗೆ ತೊಂದರೆ ಆಗುತ್ತೆ, ಅವುಗಳಿಗೆ ವಾತಾವರಣ ಬದಲಾವಣೆಯಿಂದ ಹಿಂಸೆ ಆಗುತ್ತೆ ಅಂತ ಪೇಟಾದವರು ಕೋರ್ಟ್ ಮುಂದಿಟ್ಟಿದ್ದು. ಈ ಎಲ್ಲಾ ಅರ್ಜಿಗಳ ವಿಚಾರಣೆ ಮಾಡಿದ ನ್ಯಾಯಮೂರ್ತಿ ವಿಭುಕ್ ಬಕ್ರು ನೇತೃತ್ವದ ವಿಭಾಗೀಯ ಪೀಠ ಕೆಲ ಜಿಲ್ಲೆಗಳ ಅಥವಾ ನಿರ್ದಿಷ್ಟ ಭೌಗೋಳಿಕ ಪ್ರದೇಶದ ಸಾಂಪ್ರದಾಯಿಕ ಆಚರಣೆಗಳು ಇಡೀ ರಾಜ್ಯದ ಸಂಪ್ರದಾಯವಾಗಿರಲಿದೆ, ನಿರ್ದಿಷ್ಟ ಪ್ರದೇಶದಲ್ಲಷ್ಟೇ ಆ ಸಂಪ್ರದಾಯ ಆಚರಿಸಲಾಗುತ್ತೆ ಅನ್ನುವ ಕಾರಣಕ್ಕೆ ಆ ಭಾಗ ಕರ್ನಾಟಕಕ್ಕೆ ಸೇರಿದ್ದಲ್ಲ ಅನ್ನೋದಾಗಿ ಹೇಳಲಾಗುತ್ತಾ ಅಂತ ಪ್ರಶ್ನೆಯನ್ನ ಕೇಳಿರುವ ಕೋರ್ಟ್, ರಾಜ್ಯದ ವಿವಿಧೆಡೆ ಕಂಬಳ ಕ್ರೀಡೆ ಆಯೋಜನೆಗೆ ಅನುಮತಿ ಕೊಡುವ ವಿಚಾರದಲ್ಲಿ ಸರ್ಕಾರ ಕಾನೂನು ನಿಯಮಗಳಂತೆ ತೀರ್ಮಾನ ಮಾಡಬಹುದು ಅಂತ ಹೇಳಿ ಕರಾವಳಿ ಹೊರತುಪಡಿಸಿ ಕಂಬಳ ಆಯೋಜನೆ ಮಾಡಬಾರ್ದು ಅಂದ್ರೆ ಅದು ವಿಭಜಕ ಭಾವನೆ ಆಗತ್ತೆ ಅಂತ ಅಭಿಪ್ರಾಯಪಟ್ಟಿದೆ. ಹೀಗಾಗಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕಂಬಳ ಆಯೋಜಿಸಲು ಕಾನೂನು ನಿಯಮ ರೂಪಿಸಲು ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಳ್ಳಬಹುದು ಅಂತ ಕೋರ್ಟ್ ಹೇಳಿದೆ. ಇನ್ನು ಮಂಗಳೂರಿನ ಪಿಲಿಕುಳದಲ್ಲಿ ಕಂಬಳ ಆಯೋಜಿಸಲು ಅನುಮತಿ ಕೊಡಬಾರದು ಅಂತ ಪೇಟ ನ್ಯಾಯಾಲಯವನ್ನು ಕೋರಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಸರ್ಗಧಾಮವನ್ನ ಜೈವಿಕ ಉದ್ಯಾನವನ ಅಂತ ಗೊತ್ತು ಮಾಡಿದ್ರೆ ಆ ಸ್ಥಳದಲ್ಲಿ ಕಂಬಳ ಆಯೋಜನೆಗೆ ಅವಕಾಶ ಇರೋದಿಲ್ಲ. ಜೈವಿಕ ಉದ್ಯಾನವನ್ನ ಹಬ್ಬದ ಮೈದಾನವಾಗಿ ಮಾಡೋದಿಕ್ಕಾಗೋದಿಲ್ಲ. ಹಿಂದೆ ಪಿಲಿಕುಳ ನಿಸರ್ಗಧಾಮದಲ್ಲಿ ಕಂಬಳ ಕ್ರೀಡೆ ಆಯೋಜನೆ ಮಾಡಬಹುದು ಅಂತ ತಜ್ಞರು ವರದಿ ಕೊಟ್ಟಿದ್ದಾರೆ. ಒಂದೊಮ್ಮೆ ಪಿಲಿಕುಳ ಜೈವಿಕ ಉದ್ಯಾನವಾಗಿದ್ರೆ ತಜ್ಞರ ವರದಿಯೇ ತಪ್ಪಾಗಲಿದೆ. ಆದ್ರಿಂದ ಪಿಲಿಕುಳದ ವಾಸ್ತವ ಸ್ಥಾನಮಾನ ಏನು ಅನ್ನೋದ್ರ ಬಗ್ಗೆ ಸರ್ಕಾರ ಇಲ್ಲಿ ವಿವರಣೆ ಕೊಡಬೇಕು. ಮುಂದಿನ ವಿಚಾರಣೆ ವೇಳೆ ಪಿಲಿಕುಳದಲ್ಲಿ ಕಂಬಳ ಆಯೋಜನೆಯ ವಿಷಯವನ್ನ ಪರಿಶೀಲನೆ ಮಾಡಲಾಗುತ್ತೆ ಅಂತ ಪೀಠ ಹೇಳಿರೋದು ಈ ಕುರಿತ ಅರ್ಜಿ ವಿಚಾರಣೆಯನ್ನ ನವೆಂಬರ್ 11ಕ್ಕೆ ಮುಂದೂಡಿಕೆ ಮಾಡಿದೆ. ಈ ಮೂಲಕ
ಎಲ್ಲ ಭಾಗದಲ್ಲೂ ಕೂಡ ಕಂಬಳವನ್ನು ಆಯೋಜನೆ ಮಾಡಬಹುದು ಅಂತ ಕೋರ್ಟ್ ಹೇಳಿರೋದ್ರ ಮೂಲಕ ಇದೀಗ ಮತ್ತೆ ಈ ವಿಚಾರದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ಕಂಬಳ ಆಯೋಜನೆ ಮಾಡುವ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಆಯೋಜಕರು ಇದೀಗ ಆರ್ಗನೈಸ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದುವೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.